ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ ತ್ರಿಮೂರ್ತಿಗಳ ರೂಪದಲ್ಲಿರುವ ಪರಮಾತ್ಮನ ಕೃಪೆಯಿಂದ ಶಿವನ ಕೃಪೆ, ನಾರಾಯಣನ ಕೃಪೆ, ಬ್ರಹ್ಮನ ಕೃಪೆ, ಆಂಜನೇಯನ ಕೃಪೆ, ಎಲ್ಲ ರೂಪದಲ್ಲಿರುವ ಪರಮಾತ್ಮನ ಕೃಪೆಯಿಂದ ನೀವು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಯಾವ ಯಾವ ದೇವತೆಯನ್ನು ಆರಾಧನೆ ಮಾಡ್ತಾ ಇದ್ದೀರೋ, ಅಂದರೆ ಪರಮಾತ್ಮನನ್ನು ಯಾವ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೀರೋ, ಪೂಜೆ ಮಾಡ್ತಾ ಇದ್ದೀರೋ, ಆ ದೇವರುಗಳ ಕೃಪೆಯಿಂದ ಇವತ್ತು ನೀವು ನಾವೆಲ್ಲರೂ ಕೂಡ ಈ ಸುಂದರವಾದ ವಾತಾವರಣದಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಋಷಿಗಳು ಕೊಟ್ಟಿರೋ ಜ್ಞಾನವನ್ನು ಅನುಸರಿಸಿ ಋಷಿಗಳೆಲ್ಲರೂ ಕೂಡ ತಪಸ್ಸನ್ನು ಆಚರಣೆ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನದ ಆಧಾರದ ಮೇಲೆ ನಾವೆಲ್ಲರೂ ಪರಮಾತ್ಮನನ್ನ, ಈ ಲೋಕದ ಮೂಲ ಕಾರಣವಾದ ಪರಮಾತ್ಮನನ್ನು ಆರಾಧನೆ ಮಾಡ್ತೇವೆ, ಉಪಾಸನೆ ಮಾಡ್ತೇವೆ, ವಂದಿಸ್ತೇವೆ, ಸ್ತುತಿ ಮಾಡ್ತೇವೆ. ಅದರಲ್ಲಿ ದೇವರಿಗೆ ಅನೇಕ ರೂಪಗಳಿವೆ, ನೀವೆಲ್ಲರಿಗೂ ಗೊತ್ತಿದೆ. ಎಷ್ಟೋ ರೂಪಗಳಲ್ಲಿ ನಾವು ಪೂಜೆ ಮಾಡ್ತೇವೆ. ಮೊದಲಿಗೆ ಹೋದರೆ ಆ ತಾಯಿಯನ್ನು ನಾವು ಮೀನಾಕ್ಷಿ ಅಂತ ಮಾಡ್ತೇವೆ. ರಾಮೇಶ್ವರಕ್ಕೆ ಹೋದರೆ ಭಗವಂತ ಶಿವನನ್ನು ನಾವು ಶ್ರೀ ರಾಮನಾಥ ಸ್ವಾಮಿ. ಕಾಶಿಗೆ ಹೋದರೆ ವಿಶ್ವೇಶ್ವರನಾಗಿ ನಾವು ಪರಮಾತ್ಮ ಮಾಡ್ತೇವೆ. ದ್ವಾರಕೆಗೆ ಹೋದರೆ ಕೃಷ್ಣನಾಗಿ ನಾವು ದರ್ಶನ ಮಾಡ್ತೇವೆ. ಹೀಗೆ ಹಲವಾರು ರೂಪದಲ್ಲಿ ದೇವರು ಬಹಳ ಸುಂದರವಾದ ರೂಪದಲ್ಲಿ ನಮಗೆಲ್ಲ ದರ್ಶನ ಕೊಡ್ತಾ ಇದ್ದಾರೆ. ಆದರೆ ಈ ನವರಾತ್ರಿಯ ಕಾಲ ವಿಶೇಷವಾಗಿ ನಾವು ಯಾರಿಗೋಸ್ಕರ ಇದು ರೂಪ ಇಟ್ಟಿದ್ದೇನೋ, ದೇವಿ ಉಪಾಸನೆ. ಪರಮಾತ್ಮ ಎಲ್ಲ ಕಡೆ ಇದ್ದಾರೆ, ಅವರು ಒಬ್ಬರೇ. ಆದರೆ ಪರಮಾತ್ಮ ತನ್ನ ಆನಂದಕ್ಕೋಸ್ಕರವೂ ನಮ್ಮ ಆನಂದಕ್ಕೋಸ್ಕರ ಬೇರೆ ಬೇರೆ ರೂಪದಲ್ಲಿ ನಮ್ಮ ದರ್ಶನ ಕೊಡ್ತಾರೆ. ಆ ರೂಪಗಳಲ್ಲಿ ತುಂಬ ವಿಶಿಷ್ಟವಾದ ತಾಯಿ ಸ್ವರೂಪವೇ ರಾಜರಾಜೇಶ್ವರಿ. ಈಗ ನಿಮಗೆ ನಾರಾಯಣ ಅಂತ ಹೇಳಿದ್ರು ನಿಮಗೆ ಸ್ಮರಣೆ ಬರುತ್ತೆ. ಶಂಖ, ಚಕ್ರ, ಗದಾ, ಪದ್ಮವನ್ನು ಧರಿಸಿದ್ದಾರೆ, ಅಥವಾ ಆದಿಶೇಷನ ಮೇಲೆ ಮಲಗಿದ್ದಾರೆ. ಈ ರೂಪ ತಕ್ಷಣ ಬರುತ್ತೆ ನಾರಾಯಣ. ಅವರು ಎಲ್ಲಿದ್ದಾರೆ ನಾರಾಯಣ? ವೈಕುಂಠದಲ್ಲಿ ಸಾಮಾನ್ಯವಾಗಿ ಅವರು ಇರಬೇಕಾಗುತ್ತೆ ಎಂತ ಕಾಣ್ತಾರೆ. ಪರಮೇಶ್ವರ ಶಿವ ಅಂತ ಹೇಳಿದ್ರೆ ನಮಗೆ ಕೈಲಾಸ ಪರ್ವತದಲ್ಲಿದ್ದಾರೆ. ಕೈಲಾಸದಲ್ಲಿ ವಾಸ ಮಾಡ್ತಾರೆ ಶಿವ. ಪಾರ್ವತಿ ಜೊತೆಯಲ್ಲಿ, ಗಣಪತಿ ಜೊತೆಯಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಲ್ಲಿ, ನಂದಿ, ಭೃಂಗಿ, ಶಿವಗಣಗಳು ಎಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಎಲ್ಲಿಂದ ಕಲಿತೀವಿ? ನಾವು ಶಿವಪುರಾಣದಿಂದ, ನಮಗೆ ವೇದವ್ಯಾಸ ಶಿವಪುರಾಣದ ಕಲಿತಿರೋದು. ಇವೆಲ್ಲ ಗೊತ್ತಿದೆ. ಶ್ರೀರಾಮನವಮಿಯ ಕಾಲದಲ್ಲಿ ಚೈತ್ರ ಮಾಸದಲ್ಲಿ ಎಷ್ಟು ಹರಿಕತೆ ನಡೆಯುತ್ತೆ. ಹರಿಕತೆ ಕೇಳಬೇಕು. ಹರಿಕತೆ ಎಲ್ಲ ವಿವರವಾಗಿ ನಾವು ಹೇಳ್ತಾರೆ. ನಮ್ಮ ತಾಯಿ ತಂದೆಗಳು ಹೇಳ್ತಾರೆ. ಅದೇ ರೀತಿಯಾಗಿ ಬ್ರಹ್ಮ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿದ್ದಾರೆ? ಅವರು ಬ್ರಹ್ಮಕ್ಕೆ ಹೋಗ್ತಾರೆ. ಪಾರ್ವತಿ ಎಲ್ಲಿದ್ದಾರೆ? ಕೈಲಾಸದಲ್ಲಿ. ಲಕ್ಷ್ಮಿ ಎಲ್ಲಿದ್ದಾರೆ? ವೈಕುಂಠದಲ್ಲಿದ್ದಾರೆ. ಸರಸ್ವತಿ ಎಲ್ಲಿದ್ದಾರೆ? ಬ್ರಹ್ಮಲೋಕದಲ್ಲಿದ್ದಾರೆ.
ತಮಿಳುನಾಡಿನಲ್ಲಿ ರಾಜರಾಜೇಶ್ವರಿ ದೇವಿಯ ಪರಿಕಲ್ಪನೆ ಇಲ್ಲ. ಆದರೆ ಬೆಂಗಳೂರು ನಗರದಲ್ಲಿ 1978ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜರಾಜೇಶ್ವರಿ ಎಂಬ ಶಬ್ದ ಕೇಳಕ್ಕೆ ಶುರುವಾಯಿತು. ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಪರಮ ಗುರುಗಳು ಎಲ್ಲರಿಗೂ ರಾಜರಾಜೇಶ್ವರಿ ಪರಿಚಯವನ್ನು ಮಾಡಿಸಿದರು. ಸರಸ್ವತಿ ಅಂತ ಹೇಳಿದ್ರೆ ಏನು ಕಣ್ಣು ಬರುತ್ತೆ, ವೀಣೆಯನ್ನು ಇಟ್ಕೊಂಡು ತಾಯಿ ಕೂತಿದ್ದಾರೆ, ಬಿಳಿ ವಸ್ತ್ರ ಇಟ್ಕೊಂಡು ತಾಯಿ ಕೂತಿದ್ದಾರೆ, ವೀಣೆ ಇಟ್ಕೊಂಡಿದ್ದಾರೆ, ಹಂಸ ಪಕ್ಷಿಗಳು ಕೂತಿದ್ದಾರೆ, ಕೈಯಲ್ಲಿ ಜಪಮಾಲೆ ಇರುತ್ತೆ. ಸರಸ್ವತಿ ಲಕ್ಷ್ಮಿ ಅಂತ ಹೇಳಿಕೊಂಡೇ ಕೈಯಿಂದ ಹಣ ಸಲ್ಲಿಸ್ತಾ ಇರ್ತಾರೆ, ಹೌದೇ ಲಕ್ಷ್ಮೀ ಸ್ವರೂಪ. ಪಾರ್ವತಿ ದೇವಿಗಳು ತ್ರಿಶೂಲ ಇಟ್ಕೊಂಡು ಕೂತಿದ್ದಾರೆ, ದುರ್ಗೆ ಅಂದರೆ ಸಿಂಹದ ಮೇಲೆ ಕೂತಿದ್ದಾರೆ, 18 ಕೈಗಳು. ರಾಜರಾಜೇಶ್ವರಿ ದೇವಿದ್ದಾರೆ ಚತುರ್ಭುಜೆ, ರಾಜರಾಜೇಶ್ವರಿ ಧ್ಯಾನ ಶ್ಲೋಕ ಚತುರ್ಭುಜೆ. ಮೊಟ್ಟ ಮೊದಲ ಸ್ಮರಣೆ ಬರೆದ 4 ಕೈಗಳು ಚತುರ್ಭುಜೆ. ಒಳ್ಳೆ ದರ್ಶನ ಮಾಡಿದ್ದೀರಾ, ದರ್ಶನ ಮಾಡಿದ್ದೀರಾ. ತಾಯಿ ಕೂತಿದ್ದಾರೆ, ಪೀಠದ ಮೇಲೆ ಕೂತಿದ್ದಾರೆ, 4 ಕೈಗಳಿದೆ. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ನಾನು ಹೇಳೋದು ಸ್ವಲ್ಪ ನಿಧಾನವಾಗಿ ಗೊತ್ತಾಗ್ತಾ ಬರುತ್ತೆ. ರಾಜರಾಜೇಶ್ವರಿ 4 ಕೈಗಳು ಚತುರ್ಭುಜೆ. ಚತುರ್ಭುಜೆ ಅಂತ 4 ಕೈ. ಚಂದ್ರಕಲಾವತಂಸೆ, ಹಣೆಯಲ್ಲಿ ಚಂದ್ರನನ್ನು ಧರಿಸಿದ್ದಾರೆ. ಕುಜೋನ್ನತೆ ಅಂದರೆ ಬಹಳ ಸುಂದರವಾದ ಸ್ವರೂಪ, ಅತ್ಯಂತ ಸುಂದರವಾದ ಸ್ವರೂಪ. ಕುಂಕುಮ ರಾಗಶೋಣೆ, ಕುಂಕುಮ ಬಣ್ಣ. ದೇವಿಯ ಬಣ್ಣ ಹೇಗಿದೆ ಅಂದರೆ ಅದ್ಭುತವಾದ ಕೆಂಪು ಬಣ್ಣ. ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ. ಪುಂಡ್ರೇಕ್ಷು, ಇಕ್ಷು ಅಂತ ಹೇಳಿದ್ರೆ ಕಬ್ಬು, ಕಬ್ಬಿನ ಜೊತೆಗೆ ಇಕ್ಷು ದಂಡ. ಸೊ ದೇವಿ 4 ಕೈಗಳು, 4 ಕೈಗಳನ್ನು ಇಟ್ಕೊಂಡಿದ್ದಾರೆ. ಪುಂಡ್ರೇಕ್ಷು ಎಡಗೈನಲ್ಲಿ, ಕೆಳಗಡೆಯ ಎಡಗೈನಲ್ಲಿ ಬಿಲ್ಲನ್ನು ಇಟ್ಕೊಂಡಿದ್ದಾರೆ. ಬಿಲ್ಲು ಯಾವ ಬಿಲ್ಲು? ಕಬ್ಬಿನ ಜಲ್ಲೆಯಿಂದ ಮಾಡುವ ಬಿಲ್ಲು. ಬಿಲ್ಲಿನ ಮುಂದೆಲ್ಲ ಬೋ, ಧನಸ್ಸು. ಕೆಳಗಡೆ ಬಲಗೈ ಇದೆ, ಕೆಳಗಡೆ ಬಲಗೈ 5 ಬಾಣಗಳನ್ನು ಇಟ್ಕೊಂಡಿದ್ದಾರೆ ತಾಯಿ. ಇನ್ನೆರಡು ಕೈ ಮೇಲೆ ಉಳಿದಿದೆ, ಎಡಗೈ ಮೇಲು ಎಡಗೈನಲ್ಲಿ ಹಗ್ಗವನ್ನು ಇಟ್ಕೊಂಡಿದ್ದಾರೆ. ಹೀಗೆ ಹೆಸರು ಪಾಶವನ್ನು ಇಟ್ಕೊಂಡಿದ್ದಾರೆ. ಅದೇ ಬಲಗಡೆ ಮೇಲ್ಕೈಯನ್ನು ಇಟ್ಕೊಂಡಿದ್ದಾರೆ, ಅಂಕುಶವನ್ನು ಇಟ್ಕೊಂಡಿದ್ದಾರೆ. ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ. ಎಲ್ಲರೂ ಈ ಶ್ಲೋಕವನ್ನು ಹೇಳ್ತೀರಾ? ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮ ರಾಗಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಹೇ ಜಗದೇಕ ಮಾತಾ. ಸುಂದರವಾದ ಸ್ವರೂಪ. ವಿಷ್ಣು ನಾರಾಯಣ ಶಾಂತ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಶಾಂತ ಭುಜಗ ಶಯನ, ಯಾವ ಭುಜ ಅಂತ ಏನು? ಆದಿಶೇಷನು ಮಾಡಿದೆ ಭುಜಗ ಶಯನ. ಪದ್ಮನಾಭಂ, ಅವರ ಹೊಕ್ಕಳಿಂದ ಒಂದು ತಾವರೆ ಹೋಗ್ತಿದ್ದಾರೆ. ಸುರೇಶನು, ಸುರೇಶ ಅಂದರೆ ದೇವತೆಗಳಿಗೆ ಈಶನಾಗಿದ್ದಾರೆ. ವಿಶ್ವಾಧಾರಂ, ವಿಶ್ವಕ್ಕೆ ಆಧಾರವಾಗಿದೆ. ಗಗನ ಸದೃಶಂ, ಅವ್ರ ಬಣ್ಣ ಹೇಗಿದೆ? ಮೈ ಬಣ್ಣ ಆಶ್ಚರ್ಯ ಅಲ್ಲ. ಶಿವ ಬಂದು ತುಂಬ ಕೆಂಪು ಬಣ್ಣವಾಗಿದ್ದಾರೆ, ಆದರೆ ಪೇಂಟಲ್ಲಿ ಏನು ಮಾಡ್ತಾರೆ, ಒಳ್ಳೆ ಆರ್ಟಿಸ್ಟು ಅವ್ರನ್ನ ನೀಲಿ ಬಣ್ಣ ಮಾಡ್ತಾರೆ. ಶಿವ ನೀಲಿ ಬಣ್ಣ ಅಲ್ಲ, ಕರ್ಪೂರ ಗೌರವವನ್ನು ಕರುಣಾವತಾರ ಸಂಸಾರ ಸಾರಂ ಭುಜಗೇಂದ್ರ. ಶಿವ ಬಂದು ನೀಲಿ ಬಣ್ಣ ಅಲ್ಲ. ನೀಲಿ ಬಣ್ಣ ಇರೋದು ಯಾರು? ನಾರಾಯಣ. ಕೃಷ್ಣ ನೀಲಿ ಬಣ್ಣ ಇದ್ದಾರೆ. ಮೇಘವರ್ಣಂ ಶುಭಾಂಗಂ, ಶುಭಾಂಗ ತುಂಬ ಸುಂದರವಾದ ಶಬ್ದ. ಲಕ್ಷ್ಮೀಕಾಂತಂ, ಲಕ್ಷ್ಮಿಯ ಪತಿ. ಕಮಲನಯನಂ, ಸುಂದರವಾದ ತಾವರೆ ಹೂವಿನಂತೆ. ಕಮಲನಯನಂ ವಿಷ್ಣು ಬಂದೆ ಶಾಂತಾಧಾರ ಭುಜನಯನಂ ಪದ್ಮನಾಭಂ ಸುರೇ ವಿಶ್ವಾಧಾರ ಗಗನಸದೃಶ ಮೇಘವರ್ಣಂ ಲಕ್ಷ್ಮೀಕಾಂತಂ ಕಮಲನಯ. ಯೋಗಿಗಳು ಧ್ಯಾನವನ್ನು, ಯೋಗಿಗಳು ಧ್ಯಾನ ಮಾಡ್ತಾ ಇರ್ತಾರೆ ನಾರಾಯಣ. ಒಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥ. ವಿಷ್ಣು ಧ್ಯಾನ. ಗಣಪತಿಯವರ ಕಡೆ ಧ್ಯಾನ ಮಾಡ್ತಾರೆ ನಾವು. ಗಜಾನನ, ನಿಮಗೆಲ್ಲ ಗೊತ್ತಿದೆ ಗಜಾನನ. ಭೂತಗಣಾದಿ ಸೇರಿದ ತಕ್ಷಣ
ಅದೇ ಥರ ರಾಜರಾಜೇಶ್ವರಿ ನಾವು ಮನಸ್ಸು ತಗೋಬೇಕಂದ್ರೆ ಚತುರ್ಭುಜೆ ಚಂದ್ರಕಲಾಪತರಿಸಿ ಕುಚೋನ್ನತಿ ಕುಂಕುಮ ರಾಗಶೋಣಿ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಹೇ ಜಗದೇವ ಮಾತಾ. ಲಲಿತಾ ಸಹಸ್ರನಾಮ ಮಾಡೋದಂತೆ ರಾಗಸ್ವರೂಪ ಪಾಷಾಢ್ಯ ಇದೆಯಾ ನಾವು ರಾಗಸ್ವರೂಪ ಪಾಷ ಕ್ರೋಧಾಕಾರ ಅಂಕುಶೋಜ್ವಲ ಅಂಕುಶವನ್ನು ಕೋಪದ ಪ್ರತೀಕ ಹಗ್ಗವನ್ನು ಪಾಶವನ್ನು ಬಂಧನೆಯ ಕಾರಣ ಅಂಕುಶವನ್ನು ಕೋಪವನ್ನು ಪ್ರತಿನಿಧಿಸುತ್ತದೆ. ಎಡಗಡೆ ಬಾಣ ಇದೆ ಅದು ಸಿಹಿಯ ಯಾವುದು ಇಕ್ಷುದನ್ನ ಕಬ್ಬು ಹೇಗಿರುತ್ತೆ ಕೈಯಾಗಿರುತ್ತೆ ಕಬ್ಬು ಸಿಹಿಯಾಗಿರುತ್ತೆ. ಸೊ ಸಿಹಿಯಾದ ಧನುಸ್ಸು ಮತ್ತು 5 ಬಾಣಗಳು. ಆಶ್ಚರ್ಯ ಏನಂತಂದರೆ ಹಿಂದಿನ ಕಾಲದಲ್ಲಿ ಯುದ್ಧ ಆಗಬೇಕಾದ್ರೆ ಬಾಣಗಳು ಚೂಪ ಇರ್ತಕ್ಕಲ್ಲ, ಶತ್ರು ಸಂಹಾರ ಮಾಡೋಕ್ಕೆ ಚೂಪಾದ ಬಾಣ ಬಳಸ್ತಾರೆ. ಆದರೆ ದೇವಿ ಅಂತ ಇರೋ ಬಾಣ ಎಲ್ಲ ಗುಂಡು ಗುಂಡಾಗಿದೆ. ದೇವಿ ಅಂತ ಇರೋ ಬಾಣ ತುದಿ ಇದೆಯಲ್ಲ ಚೂಪೇ ಇಲ್ಲ, ಎಲ್ಲ ಗುಂಡು ಗುಂಡಾಗಿರುತ್ತೆ. ಯಾಕೆ ಅದು ಪುಷ್ಪ ಬಾಣ. 5 ಬಾಣಗಳಿದೆ ದೇವಿ ಹತ್ರ, ಅಂದರೆ ಪುಷ್ಪ ಬಾಣ. ನೀವೇನು ಅಕಸ್ಮಾತ್ ಇದು ಬಂದರೆ ಏನು ಕೊನೆ ದಿವಸ ವಿಜಯದಶಮಿ ದಿವಸ ದರ್ಶನ ಮಾಡಕ್ಕೆ ಬಂದರೆ ನೋಡ್ತೀರಾ 10 ಬಾಣಗಳನ್ನು ಬಿಡ್ತೇವೆ ದೇವಿ ಕೈಯಿಂದ ಬಿಡಿಸ್ತಾರೆ. ಆಚಾರ್ಯರು ನಿಂತ್ಕೊಂಡು 10 ಬಾಣಗಳನ್ನು ಬಿಡಿಸ್ತಾರೆ. ವಿಜಯೋತ್ಸವ ಇರುತ್ತೆ. ಅವಾಗ ಆ ಬಾಣ ಅಂದರೆ ಆಶ್ಚರ್ಯ ಕೊಡ್ತಾರೆ. ಅದು ತುದಿ ಬಂದ್ಬಿಟ್ಟು ಚೂಪೇ ಇರಲ್ಲ, ಬರೀ ಮೊಂಡಾಗಿರುತ್ತೆ. ಅದಕ್ಕೆ 5 ಪುಷ್ಪಗಳಿಂದ ಆ ಬಾಣಗಳನ್ನು ಮಾಡುತ್ತದೆ. ಆ ತುದಿಗೆ 5 ಪುಷ್ಪ ಇದೆ. ಅದೇನು 5 ಪುಷ್ಪ ಅಂತಂದರೆ ನಮ್ಮ 5 ಇಂದ್ರಿಯಗಳನ್ನು ಸೆಳೆಯುವ ಶಕ್ತಿಗಳು. ಕಣ್ಣನ್ನು ಸೆಳೆಯುವುದು ಯಾವುದು? ರೂಪವನ್ನು ನೋಡಿದ ತಕ್ಷಣ ಕಣ್ಣದರಗಡೆ ಅದರಿಂದ ಹಿಂದೆಗಡೆ ನಡೆಸ್ಕೊಂಡು ಹೋಗ್ತದೆ. ರೂಪವನ್ನು ನೋಡೋದು ಯಾವುದು? ಕಣ್ಣು. ಶಬ್ದವನ್ನು ಕೇಳೋದು ಯಾವುದು? ಮೊದಲನೇ ಬಾಣ ಒಂದು ರೂಪ ಬಾಣ, 2ನೇ ಬಾಣ ಶಬ್ದ ಬಾಣ, 3ನೇ ಬಾಣ ಒಳ್ಳೆಯ ಸುವಾಸನೆ. ಒಳ್ಳೆಯ ಸುವಾಸನೆ ಮನೆಯಲ್ಲಿ ಒಳ್ಳೆ ತಿಂಡಿ ಮಾಡ್ತಾ ಇದ್ರೆ ಕಾಲುಗಳಲ್ಲಿ ಅಡಿಗೆ ಸುವಾಸನೆ. 4ನೇ ಬಾಣ ನಾಲಿಗೆ ರುಚಿಯಾದ ಪದಾರ್ಥ. 5ನೇ ಬಾಣ ಸುಂದರವಾದ ಸ್ಪರ್ಶ. ಈ 5 ಬಾಣಗಳು ದೇವಿ ಕೈಗೊಳ್ಳುವುದಂದರೆ ಈ ಪ್ರಪಂಚ ನಡೀತದೆ. ಈ ಪ್ರಪಂಚ ನಾವೆಲ್ಲರೂ ಏನಾದರೂ ಮಾಡ್ತಾನೆ ಇರ್ತೇವೆ. ಬನ್ನಿ ಸ್ವಲ್ಪ ಏನೋ ಒಂದು ಸಂಗೀತವನ್ನು ಕೇಳೋಣ ಅಂದರೆ ಕಿವಿಗೆ ಬೇಕಾಗುತ್ತೆ. ಬನ್ನಿ ಸ್ವಲ್ಪ ಯಾವುದಾದ್ರು ಒಂದು ಚಿತ್ರವನ್ನು ನೋಡೋಣ ಕಣ್ಣಿಗೆ ಬೇಕಾಗುತ್ತೆ. ಬನ್ನಿ ಒಂದು ತಿಂಡಿ ತಿನ್ನೋಣ ಅಂದರೆ ನಾಲಿಗೆ ಬೇಕಾಗುತ್ತೆ. ಬನ್ನಿ ಒಂದು ಜಾಗದಲ್ಲಿ ಒಳ್ಳೆ ಮರಗಳಿವೆ, ಅಲ್ಲಿ ಗಂಧದ ಮರ ಇದೆ, ಒಳ್ಳೆ ಸುವಾಸ ಬರುತ್ತೆ. ಇಲ್ಲಿ ಏನು ಬೇಡ, ನಮ್ಮ ತಾಯಿ ಮಡಿಲಲ್ಲಿ ಕೂತ್ಕೊಂಡ್ಬಿಡೋಣ, ತಾಯಿ ತರ್ಕೊಂಡ್ಬಿಟ್ರೆ ಚೆನ್ನಾಗಿ. 5 ಬಾಣಗಳು ದೇವಿಗೆ ಇರೋದು ತುಂಬ ಸುಂದರವಾದ ಬಾಣಗಳು. ಈ ಬಾಣಗಳೆಂದರೆ ದೇವಿ ಪ್ರಪಂಚವನ್ನು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ತಾ ಇದ್ದಾರೆ. ಇನ್ನೊಂದು ಸಾರಿ ಸ್ಮರಣೆ ಮಾಡಿಕೊಳ್ಳೋಣ. ದೇವಿಯ ಸಾನ್ನಿಧ್ಯ ಎಲ್ಲಿದೆ ಅಂತ ಹೇಳಿದರೆ ಆ ಜಾಗಕ್ಕೆ ಶಿವನಿಗೆ ಕೈಲಾಸ, ವಿಷ್ಣುವಿಗೆ ವೈಕುಂಠ, ಬ್ರಹ್ಮನಿಗೆ ಬ್ರಹ್ಮಲೋಕ, ದೇವಿ ರಾಜರಾಜೇಶ್ವರಿಗೆ ಮಣಿದ್ವೀಪ. ದೇವಿ ವಾಸ ಮಾಡೋ ಜಾಗ ಯಾವುದು? ಮಣಿದ್ವೀಪ. ಮಣಿದ್ವೀಪ ಅಂತಂದರೆ ಅತ್ಯಂತ ಸುಂದರವಾದ ಒಂದು ಐಲ್ಯಾಂಡ್. ಅದರಲ್ಲಿ ವಾಸ ಮಾಡ್ತಾರೆ. ಇದನ್ನು ಇನ್ನೂ ಬಿಡಿಸಿ ನಾಳೆ ಸ್ವಲ್ಪ ನಿಮಗೆ ಹೇಳಿದೆ ಇದರ ಬಗ್ಗೆ. ಆದಿಶಂಕರಾಚಾರ್ಯ ಸೌಂದರ್ಯ ಲಹರಿ ಪ್ರಶಸ್ತಿ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ. ನಾವೆಲ್ಲ ಭಾಗ್ಯವಂತರು. ಈ ನವರಾತ್ರಿ ಕಾಲದಲ್ಲಿ ಇವತ್ತು ಪಂಚಮಿ ಮತ್ತು ಷಷ್ಠಿ ತಿಥಿ ಎರಡೂ ಸೇರುವ ಸುಂದರವಾದ ದಿನ ಇವತ್ತು. ಈ ದಿನದಂದು ನಾವೆಲ್ಲ ಕೂತು ಇವತ್ತು ಹೋಮ ಮಾಡಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಈಗ ಆಶೀರ್ವಚನವನ್ನು ಹೇಳ್ತಾರೆ. ಆಶೀರ್ವಚನವನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವಿ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅದಾದ ನಂತರ ಇಲ್ಲಿಂದ ನಾವು ನಿಧಾನವಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡ್ತೇವೆ. ಆಮೇಲೆ ಪ್ರಸಾದ ಮಾಡ್ಕೊಂಡು ಎಲ್ಲ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ನಾಳೆ ಬೆಳಿಗ್ಗೆ ಮತ್ತೆ ಯಾಗಶಾಲೆಯಲ್ಲಿ ಹೋಮ ನಡೀತಾರೆ. ಬೆಳಿಗ್ಗೆ ಶುರು ಮಾಡಿಬಿಡ್ತಾರೆ. ನೀವೆಲ್ಲೂ ಸ್ವಲ್ಪ ಜಲ್ದಿ ಬಂದರೆ ಪ್ರಸಾದ ಮಾಡಿಕೊಂಡು ಮತ್ತೆ ಕೂತ್ಕೋಬೋದು. ಸ್ವಲ್ಪ ತಡವಾಗಿ ಬಂದರೆ 10 ಗಂಟೆ ನೇರವಾಗಿ ಇಲ್ಲೇ ಬಂದ್ಬಿಟ್ಟು ಬರೀ ಕೂತ್ಕೊಂಡು ಸುವಾಸಿನಿ ಪೂಜೆ. ದೇವಿಯನ್ನು ಸುವಾಸಿನಿಯಾಗಿ ನೋಡ್ತೀರಾ ನೀವು, ದೇವಿಯನ್ನು ಕನ್ಯೆಯಾಗಿ ನೋಡ್ತೀರಾ, ದೇವಿಯನ್ನು ಬ್ರಹ್ಮಚಾರಿಯಾಗಿ ನೋಡ್ತೀರಾ. ಒಟ್ಟಿಗೆಲ್ಲ ಪೂಜೆ ನಡೆಯುತ್ತೆ. ಅದಾದ ನಂತರ ಮತ್ತೆ ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿ ಆದಮೇಲೆ ತುಂಬ ಸುಂದರವಾದ ಮಂತ್ರ
ಮಂತ್ರೋಚ್ಚಾರಣೆ ಸಮೇತವಾಗಿ ಹೊಸೋದ್ಧಾರೆ ತುಪ್ಪವನ್ನು ನಿರಂತರವಾಗಿ ಕೊಂಡು ಕೊಡ್ತಾನೆ ಇರ್ತಾರೆ. ಅದಾದ ನಂತರ ಮತ್ತೆ ವೇದ ಪಾರಾಯಣ ಆಗುತ್ತೆ. ಅಷ್ಟೇ ಎಲ್ಲವೂ ಒಂದೊಂದರಿಂದ ಒಂದೊಂದು ಚೆನ್ನಾಗಿ ನಡೆದ ನಂತರ ಕಲಶವನ್ನು ತಗೊಂಡು ದೇವಿಗೆ ಅಭಿಷೇಕ ಮಾಡ್ತಾರೆ. ಆಮೇಲೆ ದೇವಿಗೆ ಸುಂದರವಾದ ಅಲಂಕಾರ ಇರುತ್ತೆ, ಅದನ್ನು ದರ್ಶನ ಮಾಡಬಹುದು. ಜಗನ್ಮಾತೆ ರಾಜರಾಜೇಶ್ವರಿ ನಮ್ಮೆಲ್ಲರಿಗೂ ಕೂಡ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಅನುಗ್ರಹಿಸಿದೆ ಅಂತೇಳಿ ಹೇಳಿ ಮಾತನ್ನು